ಸಂವಿಧಾನಕ್ಕೆ ಪದ ಬಳಸಬೇಕು ಅಂತೇಳಿ ನಾವೇನಿಲ್ಲ ಅಸಂವಿಧಾನಿಕವಾಗಿ ಮಾತಾಡೋದಿಲ್ಲ. ಆದ್ರೆ ನಮ್ದು ಉದ್ದೇಶ ಇಷ್ಟೇನೆ, ಕೊಲೆಗಡಕರು ಅಂತ ಹೇಳಿ ಏನು FIR ಆಗಿದೆ, ನಾವಿಲ್ಲ ಆರೋಪ ಅಂತೀವಿ ಬಿಟ್ಟರೆ ನಾವು ಅಪರಾಧಿ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅದು ಯಾಕೆಂದ್ರೆ ಈ ಸಂವಿಧಾನದ ವ್ಯಾಪ್ತಿಯಲ್ಲಿ, ಚೌಕಟ್ಟಲ್ಲಿ, ಕಾಯ್ದೆಯಲ್ಲಿ ಆರೋಪ ಅಂತ ಹೇಳ್ಬೋದೇ ಹೊತ್ತು ಸಾಬೀತಾಗದೆ ಅವನ ಅಪರಾಧಿ ಅಂತ ನಾವು ಹೇಳೋದಿಲ್ಲ ಇವತ್ತು. ಆದ್ರೆ ಅಂತ ಆರೋಪಿಗಳನ್ನ ಬೇರೆ ಕೇಸಲ್ಲಿ ಬಿಡಿ, ಮಹೇಶ್ ಹೆಗಡೆ ಕೇಸಲ್ಲೂ ಬೈದ್ರು, ಕೊಲೆ ಬೆದರಿಕೆ ಹಾಕಿದ್ರು, ಒಂದು FIR ಮಾಡಿದ್ರೆ ಸ್ಟೇಷನ್ ಜಾಮೀನು ಬಿಟ್ರಿ ಅಂತದ ಸಾಕಷ್ಟು ಅವಕಾಶ ಇದೆ. ಆದ್ರೆ ಕೊಲೆ ಕೇಸಲ್ಲಿ ನೀವು ಅವನ್ನ ಇನ್ನೂ ಎವಿಡೆನ್ಸ್ ಬೇಕು, ಅವ್ನ ಜೈಲಿ ಹಾಕೊಂಡು ಎವಿಡೆನ್ಸ್ ಹುಡುಕ್ರಿ, ಆಮೇಲೆ ಕೋರ್ಟಿಗೆ ಅರ್ಜಿ ಹಾಕಿ ಅವ್ನು ವಾಪಸ್ ತಗೊಂಡು ಕಸ್ಟಡಿ ತಗೊಂಡು ಏನ್ ಬೇಕಾದ್ರೂ ತನಿಖೆ ಮಾಡ್ರಿ. ಇವೆಲ್ಲ ವ್ಯವಸ್ಥೆ. ನಿಮ್ಮ ಜೊತೆಗೆ ನಾವು ಕೆಲಸ ಮಾಡಿ 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 ನಮಗೂ ಸ್ವಲ್ಪ ಕಾನೂನು ಅರಿವು ಇದೆ. ನಾವು ಬರೀ ಕಾನೂನು ಕೆಲಸ ಅಲ್ಲದೆ ಹೋದ್ರು ಈ ಒಂದು ಈ ದೇಶದಲ್ಲಿ ಸಂವಿಧಾನದಲ್ಲಿ ಏನಿದೆ ಅಂತಂದ್ರೆ ಪೊಲೀಸ್ ಇಲಾಖೆ, ವಕೀಲರು, ಪತ್ರಕರ್ತರು ಒಂದು ಇಲಾಖೆ ಇಲ್ಲ. ಇರಬಹುದು ಕಾನೂನು ಇಲಾಖೆ, ರಕ್ಷಣಾ ಇಲಾಖೆ, ಮಕ್ಕಳು ಒಳ್ಳೆ ಎಜುಕೇಶನ್, ಪೊಲೀಸರ ಭಾಷೆ ಸುಧಾರಣೆ ಆಗಿದೆ, ಕರ್ತವ್ಯ ನಿಷ್ಠೆ ಶುರುವಾಗಿದೆ, ಅದ್ರ ಜೊತೆ ಒಳ್ಳೆ ಒಂದಿಷ್ಟು ನೀತಿ ನಿಯಮಗಳನ್ನ ಅಳವಡಿಸ್ಕೊಂಡಿದ್ದಾರೆ. ಇವತ್ತು ಪೊಲೀಸರ ಮಕ್ಕಳು ಕೂಡ IPS IAS ಅಧಿಕಾರಿಗಳು, ಡಾಕ್ಟ್ರು ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ? ಇದು ಸುಧಾರಣೆ. ನಾವು ಬಯಸೋದು ಇಂಥ ಸುಧಾರಣೆನೇ ಹೊರತು ಇಲ್ಲಿ ಇಂಥ ಅಪರಾಧಿಗಳನ್ನು ಬಿಟ್ಕೊಳ್ತಾ ಸುಧಾರಣೆ ಅಲ್ಲ. ಇದು ಸುಧಾರಣೆ ಅಲ್ಲ. ಇದು ಈ ರೀತಿಯ ಅಕ್ರಮಗಳು ಆಗಬಾರ್ದು. ನಮಗೂ ನಮ್ಮ ರಿಲೇಷನ್ ಪೊಲೀಸ್ನರಿದ್ದಾರೆ, ನಮ್ಮ ನೆಂಟರು ಪೊಲೀಸ್ನರಿದ್ದಾರೆ, ಲಾಯರ್ ಇದ್ದಾರೆ, ಹೈಕೋರ್ಟ್. ನಾವು ಒಂದು ಹೇಳತಂತ ನೆನಪಾಗುತ್ತೆ, ನಾವು 3-4 ಜನ ನೇಮಕ ಮಾಡ್ಕೊಂಡಿದ್ದೀವಿ. ನಮ್ದೊಂದು ಪತ್ರಿಕೆ ಯಾವ್ದಾದ್ರು ಒಂದು ಡೆಫಾರ್ಮೇಷನ್ ಕೇಸ್, ಸಾಗರದಲ್ಲೊಬ್ರು, ಶಿವಮೊಗ್ಗದಲ್ಲೊಬ್ರು, ಬೆಂಗಳೂರಲ್ಲೊಬ್ರು, ಡೆಲ್ಲಿಲೊಬ್ರು. ಯಾಕೆಂದ್ರೆ ನಮಗೆ ಅನಿವಾರ್ಯ, ನಾವು ಇಂಥ ಕಾನೂನು ಹೋರಾಟದಲ್ಲಿ ನಾವು ತೊಡಗಿಕೊಳ್ಳೇಬೇಕಾಗುತ್ತೆ. ನಮ್ಮ ಪರವಾಗಿ ನಾವು ವಕೀಲರನ್ನು ಇಟ್ಕೊಳ್ಳೇಬೇಕಾಗುತ್ತೆ. ಇಂಥ ಒಂದು ಅಕ್ರಮವಾಗಿ ಬಿಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಇಡೀ ತಾಲೂಕು ಜಿಲ್ಲೆಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಇದಕ್ಕೆ ಕಡಿವಾಣ ಹಾಕಿ ಸ್ವಾಮಿ ಸರ್ಕಲ್ ಇನ್ಸ್ಪೆಕ್ಟ್ರೆ, ನಮಗೆ ಏನು ಹೇಳಿದ್ರು ನಮ್ಮ ಹತ್ರಕ್ಕಷ್ಟೇ ಹೇಳ್ಬೋದು. ನಾವು ಅದನ್ನು ಒಂದಿಷ್ಟು ಸುದ್ದಿ ಮಾಡಿ ಒಂದಿಷ್ಟು ಪ್ರಚಾರ ಮಾಡ್ಬೋದು. ಆದ್ರೆ ಇಷ್ಟೊತ್ತಿನೊಳಗೆ ಮಾತಾಡ್ತಾ ಇದಾರಲ್ಲ, ಇದಕ್ಕೆ ಯಾಕೆ ಅವಕಾಶ ಮಾಡಿಕೊಟ್ರಿ? ಆಡೋರ ಬಾಯಿಗೆ ನೀವೇ ಅವಕಾಶ ಮಾಡಿಕೊಟ್ರಿ. ನಿಮ್ಮ ಜೊತೆಗಿರೋಂಥ ಪೊಲೀಸ್ನರಿಗೆ ಅನುಮಾನ ಶುರುವಾಗಿದೆ. ನಿಮ್ಮ ಜೊತೆಗಿರೋಂಥವ್ರಿಗೆ ಹೇಳಿದ್ರೆ ನಾಳೆ ಯಾರು ಅವ್ರನ್ನೆಲ್ಲ ನಿಲ್ಲಿಸಿ ಡ್ರಿಲ್ ಮಾಡಿದ್ರು ನಿಮ್ಗೆ ಅದರಿಂದ ಏನು ಪ್ರಯೋಜನ ಇಲ್ಲ. ಅವರ ಆಂತರಿಕವಾದಂಥ ಅಭಿಪ್ರಾಯ, ಅವರ ಹಕ್ಕದು, ಅವರ ಅಭಿಪ್ರಾಯ ಅದು ಒಳಗೆ ಇಟ್ಕೊಂತಾರೆ ಬಿಟ್ಟರೆ ಹೊರಗೆ ಹಾಕೋಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಅವಕಾಶ ಇಲ್ಲ. ಆಗಬಾರ್ದು ಅಂತಕ್ಕಂಥದ್ದೇ ಹೊತ್ತು ನಮ್ದೇನು ಬೇರೆ ಏನಿಲ್ಲ. ಆದರೆ DYSP, ಸರ್ಕಲ್ ಇನ್ಸ್ಪೆಕ್ಟ್ರು, ಇಲ್ಲಿಯ ಸಬ್ ಇನ್ಸ್ಪೆಕ್ಟರ್ನೇ ಕಲೆಕ್ಟ್ ಮಾಡ್ತಾರೆ. ನನಗೆ ಗೊತ್ತಾಗಿದೆ ಪಾಪ. ಅವ್ರು FIR ಹಾಕಿದ್ದಾರೆ, ಅವರೆಲ್ಲ ಹೇಳಿದಾಗ ಏನು ಮಾಡ್ತಾರೆ, ಹಾಕಿಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಇವನು MLA ಆದ್ನಲ್ಲ, ಸೊರಬದ PSI ಆಗಿದ್ನಲ್ಲ, ಎಂತದ ಅವನ ಹೆಸರು, ರಾಜೀವ್ ಅಂತಾರ, ಎಲ್ಲರೂ ಇರಲ್ಲ. ರಾಜೀನಾಮೆ ಕೊಟ್ಟು MLA ಎದುರು ಚುನಾವಣೆ ನಿಂತಿಗೆಲ್ಲ ಎಲ್ಲ ಸಬ್ ಇನ್ಸ್ಪೆಕ್ಟರ್ಗೂ ಆಗಲ್ಲ ಪಾಪ. ಅವರು ಅಲ್ಲಿಂದ ಬರಬೇಕಾದ್ರೆ ಆ ಬೆಳಗಾವಲ್ಲಿ ಟ್ರೈನಿಂಗ್ ತಗೊಂಡು ಹುದ್ದೆಗೆ ಬರಬೇಕಾದ್ರೆ ಏನು ಹುಮ್ಮಸ್ಸು, ಏನು ಗಾಂಭೀರ್ಯ, ನಾವು ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕು ಅಂತ ಬರ್ತಾರೆ. ಆದ್ರೆ ಅಷ್ಟೇ ಅವರನ್ನ ಇಲ್ಲಿ ಹಿಪ್ಪೆ ಮಾಡಿ ಬಜರ್ ಹಾಕಿ ಈ ಇಟ್ಟಿಗೆ ಮಾಡ್ತಾರೆ ಗೊತ್ತಲ್ಲ, ರಾಶಿ ಮಣ್ಣನ್ನ ಒಂದು ಸಣ್ಣ ಇಟ್ಟಿಗೆ ಮಾಡ್ದಂಗೆ ಒಂದು ಸಬ್ ಇನ್ಸ್ಪೆಕ್ಟರ್ನ, ಪೊಲೀಸ್ ಆಫೀಸರ್ನ ಒತ್ತಿ ಬಿಡ್ತಾರೆ ಒತ್ತಡದಲ್ಲಿ. ಅದು ಇವತ್ತು ಸಮಸ್ಯೆ ಆಗ್ತಾ ಇದೆ. ನಾನು ಹೇಳೋದು, ಏನೇ ಒತ್ತಡ ಇದ್ರು ಕೂಡ ನೀವು ತಲೆ ಹೋಗೋಂಥ ಕೆಲಸ ಮಾಡಬೇಡ್ರಿ. ನೀವು ಆರೋಗ್ಯವಂತರಾಗಿರಿ, ಒಳ್ಳೆ ರೀತಿ ಸಂಸಾರ ಮಾಡೋಕ್ಕೆ ಅನುಕೂಲ ಆಗಿರಿ, ಸಮಾಜಕ್ಕೆ ಒಳ್ಳೇದಾಗಂತ ಕೆಲಸ ಮಾಡ್ರಿ. ಈ ರೀತಿ ಒತ್ತಡಕ್ಕೆ ಮಣಿದು ನೀವು ಶಿಕ್ಷೆ ಅನುಭವಿಸಂಗೆ ಆಗಬೇಡ್ರಿ ಅಂತೇಳಿ ನನ್ನ ಸಲಿ ನನ್ನ ಹತ್ತಿರ ಮಾತಾಡ್ಬೇಕು ಅಂತೇಳಿ. ಅವ್ರು ಯಾವಾಗ ತಿರುಗ್ತಾ ಇದ್ದಾರೆ, ಇವ್ರು ಗೆದ್ದ ಮೇಲೆ ತಿರುಗ್ತಾರೆ. ಗೆಲ್ಲೋದಕ್ಕಿಂತ ಮುಂಚೆ ಇರಲೇ ಇಲ್ಲ ಅವ್ರು. ನಾವು ಹಂಗಲ್ಲ, ಇವ್ರ ಜೊತೆಗೆ ನಿಂತೀವಿ. ಆದ್ರೆ ಇವ್ರು ಇವತ್ತು ತಪ್ಪು ಅಂತ ಕಾಣುತ್ತೆ. ಅವ್ರ ತಪ್ಪನ್ನು ಮುಲಾಜಿಲ್ದಂಗೆ ಹೇಳ್ತೀವಿ. ನಮಗೆ ವಿರೋಧ ಇಲ್ಲ, ತಪ್ಪೇ ಅದು. ಇವತ್ತು ಶಾಸಕರು ಇಂಥ ಪ್ರಕರಣವನ್ನು ಮಹೇಶ್ ಹೆಗಡೆ ಆದ ತಕ್ಷಣನೇ, ಘಟನೆ ಆದ ತಕ್ಷಣನೇ ಕಂಟ್ರೋಲ್ ಮಾಡಿದ್ರೆ, ಅವರಿಗೊಂದು ಕಡಿವಾಣ ಹಾಕಿದ್ರೆ ಇವತ್ತು ಈ ಪರಿಸ್ಥಿತಿ ಆಗ್ತಾ ಇರಲಿಲ್ಲ. ಆದ್ರೆ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ. ನಾವು ಹೇಳಿದ್ವಿ ಅವರೊಂದು ಸ್ಟೇಟ್ಮೆಂಟ್ ಕೊಡಿಸ್ಬೋಯ್ತು ಅಂತೇಳಿ. ಇದೇ ಶಾಸಕರು ಅವ್ರು ಹಿಂದೆ ಇದ್ರು ಕೂಡ ಅವ್ರ PA ಹತ್ರ ಮೀಟಿಂಗ್ ಮಾಡಿಸ್ತಾರೆ ಅಧಿಕೃತವಾಗಿ. ಕೇಡರ್ ಆಫೀಸರ್ ಕೂಡ ಸಂದೇಶ ಕಳ್ಸಕ್ ಆಗಿಲ್ಲ ಅಂತಂದ್ರೆ ಇವ್ರದ್ದು ಏನಾದ್ರು ಇದೆಯಾ ಇದ್ರಲ್ಲಿ ಪಾತ್ರ ಅಂತ ಹೇಳಿ ನಮ್ಗೆ ಅನುಮಾನ ಆಗ್ತಾ ಇದೆ. ಯಾವುದಕ್ಕೂ ಅವ್ರು ಸ್ಪಷ್ಟನೆ ಬೇಕಿಲ್ಲ. ನನಗೆ ಗೊತ್ತಿಲ್ಲ, DYSP ಅವರು, ಸರ್ಕಲ್ ಇನ್ಸ್ಪೆಕ್ಟ್ರು, ಇಲ್ಲಿ ಸಬ್ ಇನ್ಸ್ಪೆಕ್ಟ್ರು, ಇವ್ರು 3 ಜನ ತನಿಖೆ ಆಗ್ಬೇಕು ಈ ಪ್ರಕರಣದಲ್ಲಿ. ಪೊಲೀಸ್ನವ್ರನ್ನ ಯಾರನ್ನೂ ಕೇಳೋದು ಬೇಡ. ಯಾಕಂದ್ರೆ ಪೊಲೀಸ್ನವರು ಯಾವ್ದ್ರಲ್ಲೂ ಇಲ್ಲ. ಯಾಕಂದ್ರೆ 10:15ವರೆಗೆ ಪೊಲೀಸ್ನವ್ರು ಒಬ್ಬರಿಗೂ ಗೊತ್ತಿಲ್ಲ ಇದು ಏನಾಗುತ್ತೆ ಅಂತ. ಎಲ್ಲ ಜೈಲಿಗೆ ಹೋಗ್ತಂತ ತಿಳ್ಕೊಂಡಿದ್ರು. ಇನ್ನೊಬ್ರು SP ಇದ್ರು ಮಿಜೋರಾಂನವರು,
ಇದ್ದವರನ್ನು ಇಲ್ಲಕ್ಕಿದ್ದವ್ರು ಹೆಸರಿದ್ದ ಮತ್ತೊಬ್ಬರು ಸಾಗರದಲ್ಲಿ ಪೊಲೀಸ್, ಸಾಗರ ಅಲ್ಲ ಇಡೀ ಜಿಲ್ಲೆಯಲ್ಲಿ ಒಬ್ಬರು ಪೊಲೀಸರಿಗೆ ಸಂಬಳ ಆಗಿರಲಿಲ್ಲ. ನಾನಿಲ್ಲಿ ಶಾಲೆಗೆ ಮಕ್ಕಳು ಸೇರ್ಸಕ್ಕೆ ಹೋದೆ, ಇದೇ ಕಾನ್ವೆಂಟ್ 3-4 ಜನ ಪೊಲೀಸರು ಬಂದರು. ಮಗ ತಪ್ಪು ಮಾಡ್ತಿದ್ರು, ಅವ್ರು ಏನು ರೀತಿ ಇಲ್ಲ ಸಂಬಳ ಬೇಡ, ಈಗಲೇ ದುಡ್ಡು ಕಟ್ಟಬೇಕು ಅಂತಿಲ್ಲ, ನಾಳೆ ತಕ್ಷಣ ಬಂದು 1.5 ಪೇಜ್ ಸುದ್ದಿ ಮಾಡಿದೆ. 24 ಗಂಟೆ ಒಳಗೆ ಎಲ್ಲ ಪೊಲೀಸ್ನರಿಗೂ ಸಂಬಳ ಆಯ್ತು. ಅಲ್ಲೊಬ್ಬ ಕ್ಲರ್ಕು ಅವ್ನು ಸಿಕ್ಕಲಿ ಅಂತ ಕಾಯ್ತಾ ಇದ್ದ. ಅಂದರೆ ನೋಡಿ, SP ಆಫೀಸಲ್ಲಿ ಸಂಬಳ ಮಾಡುವಂಥ ಒಬ್ಬ ಕ್ಲರ್ಕು ಪೊಲೀಸ್ನರ ಹತ್ರ ದುಡ್ಡು ಸಿಕ್ಕಲಿ ಅಂತ ಕಾಯ್ತಾ ಇದ್ದ. ಯಾವಾಗ ಸುದ್ದಿ ಮಾಡಿದ್ರೆ ಆ SP ಅವ್ರು ತಕ್ಷಣ ಆರ್ಡರ್ ಮಾಡಿದ್ರು 24 ಗಂಟೆ ಒಳಗೆ ಸಂಬಳ ಆಗ್ಬೇಕು ಅಂತೇಳಿ. ನಮಗೆ ಗೊತ್ತಿದೆ, ನಾವು ಕೂಡ ಸ್ಪಂದಿಸ್ತೀವಿ. ಯಾಕೆ ಅಂತಂದರೆ ಅವ್ರದ್ದು ಒಂದು ಜೀವ, ಬದುಕು, ಅವರಿಗೂ ಮಕ್ಕಳು ಬರೀ ಇವೆಲ್ಲ ಇರ್ತವೆ ಅಂತೇಳಿ. ಅವರೆಲ್ಲರೂ ಇಲ್ಲಿ ಅವ್ರು ಕೂಡ ಎಲ್ಲರೂ ಯಾರು ಒತ್ತಾಯ ಮಾಡಿ 50 ರೂಪಾಯಿ ಕೊಟ್ಬಿಟ್ರೆ ಎಲ್ಲರೂ ಅವ್ನು ಸಸ್ಪೆಂಡೇ ಮಾಡ್ತಾರೆ. ಇಲ್ಲಿ ಈ ರೀತಿ ಸುದ್ದಿ ಬರ್ತಾ ಇದೆ. 10 ಲಕ್ಷ ಅಂತಾರೆ, 50 ಲಕ್ಷ ಅಂತಾರೆ. ಏನಿದು, ಏನು ದಂಧೆನೂ ಗೊತ್ತಾಗಲ್ಲ. ಆಮೇಲೆ ಇಂಪ್ಲೂಯೆನ್ಸ್ ಮೇಲೆ ಹಣ ನಡೆದಿದೆ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ನಮಗೆ ಗೊತ್ತಿಲ್ಲ, ಇದು ಈ ರೀತಿ ಚರ್ಚೆ ಆಗ್ತಾ ಇದೆ. ಈ ಥರ ಚರ್ಚೆಗಳಿಗೆ ಕಡಿವಾಣ ಹಾಕಬೇಕು ಅಂತಂದರೆ ಅವ್ರನ್ನ ಬಿಟ್ಟು ಕಳಿಸಿದ್ರೆ ತಪ್ಪು ಇದು. ಇದನ್ನು ನಾವು ಯಾವ ಕಾರಣಕ್ಕೂ ಒಪ್ಪಲ್ಲ, ಬಿಡಬಾರ್ದಿತ್ತು. ಅವರನ್ನು ನೀವು ಜೈಲಿಗೆ ಕಳಿಸ್ಬೇಕಿತ್ತು, ಜಡ್ಜ್ ಮುಂದೆ ಕಳಿಸ್ಬೇಕಿತ್ತು. ಜಡ್ಜ್ ಮುಂದೆ ಕಳ್ಸೋಕೆ ಜಡ್ಜ್ ತೀರ್ಮಾನ ಮಾಡ್ತಿರು, ನೀವು ಜೈಲಿಗೆ ಕಳಿಸಿ ಅಂತ ಹೇಳಲ್ಲ. ಜಡ್ಜ್ ಬರೋದ ಮೇಲೆ ಕರ್ಕೊಂಡು ಹೋಗೋರು ನೀವೇ. ನೀವು ಅಲ್ಲಿ ತಪ್ಪು ಮಾಡ್ಕೊಂಡಿದ್ದೀರಿ, ನಾವಲ್ಲ, ಇಡೀ ಜಿಲ್ಲೆಯಲ್ಲಿ ಮಾತಾಡ್ತಾ ಇದ್ದಾರೆ. ಆ ತಪ್ಪು ನಮ್ಮ ಸಾಗರದ ಮೇಲೆ ಕೆಟ್ಟ ಅಭಿಪ್ರಾಯ ಆಗಬಾರ್ದು ಅಂತೇಳಿ ಬರೀ ಸುದ್ದಿ ಮಾಡ್ಕೊಂಡು ಸುಮ್ಮನಿರ್ಬೋದಿತ್ತು ನಾವು. ಆದರೆ ನಮಗೂ ಒಂದು ಸಾಮಾಜಿಕ ಕಳಕಳಿ ಅನ್ನೋದಿದೆ. ಆ ಕಳಕಳಿಯ ಆಧಾರದ ಮೇಲೆ ನಾವು ಇವತ್ತು ಪ್ರತಿಭಟನೆಯನ್ನು ದಾಖಲಿಸ್ತಾ ಇದ್ದೀವಿ. ಬೇರೆ ಯಾವ್ದಾದ್ರು ಇಲಾಖೆ ಆಗಿದ್ರೆ 1000 ಜನ ಬರ್ತಿದ್ರು ಇವತ್ತು ಪ್ರತಿಭಟನೆಗೆ. ಪೊಲೀಸ್ನರು ಎದುರು ಎಲ್ಲರಿಗೂ ಎದೆ ಗಟ್ಟಿ ಇರಲ್ಲ, ಏನೇನೋ ಅವ್ರಿಗೆ ಭಯ ಇರುತ್ತೆ. ಪಾಪ ಪೊಲೀಸ್ ಸ್ಟೇಷನಿಗೆ ಬರೋಕ್ಕೆ ಹೆದರಿಕೆ ಇರುತ್ತೆ. ಇದು ಒಂದು ಗೌರವದ ಸ್ಥಾನ ಅನ್ನೋದು ಭಾಳ ಜನಕ್ಕೆ ಗೊತ್ತಿರಲ್ಲ. ಹಾಗಾಗಿ ಇವತ್ತು ಕಡಿಮೆ ಜನ ಇದ್ದೀವಿ. ಈ ದೇಶದಲ್ಲಿ ಅಧಿಕಾರಿಗಳು, ನೌಕರರು ಕಡಿಮೆನೇ ಇರೋದು, ಕಡಿಮೆನೇ ಪರ್ಸೆಂಟ್. ಆದರೆ 100 ಕೋಟಿ ಜನರ ಆಡಳಿತವನ್ನು ಮಾಡೋದಿಲ್ವಾ? ಹಂಗೆ ನಾವು ಕೂಡ ಇಲ್ಲಿ ಇರ್ತಕ್ಕಂಥ ಸಾಗರದ ಒಂದು 2.5 ಲಕ್ಷ ಜನದ ಪರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹೊರತು ಏನು ನಮ್ಮ ಉದ್ಧಾರಕ್ಕಲ್ಲ, ನಮಗೆ ಅನುಕೂಲ ಆಗಕ್ಕೆ ಅಂತಲ್ಲ. ನಾವೊಂದು ಪ್ರತಿಭಟನೆ ಮಾಡೋದು ಈ ಒಂದು ಸಮಾಜಕ್ಕೆ ಅನುಕೂಲ ಆಗಲಿ ಅಂತೇಳಿ. ಈಗೇನು ಅಪರಾಧ ಮಾಡಿದವ್ರು ನಮ್ಮ ಸ್ನೇಹಿತರೆ, ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಟಚ್ ಇದ್ದವ್ರೆ. ಅವ್ರು ಎಲ್ಲಿ ಸಿಕ್ಕರು ಮಾತಾಡ್ತಕ್ಕಂಥವ್ರು. ಆದ್ರೆ ಅವತ್ತಿಂದ ಯಾವತ್ತು ಅವರು ಒಂದು MIT ಅಂತ ಸಣ್ಣ ಗಾಡೀಲಿ ಓಡಾಡ್ತಾ ಇದ್ದಾಗಿಂದ ಪರಿಚಯ. ಇವತ್ತು ತಾರ್, ಆ ಜೀಪಿನ ಹೆಸರೇ ನಮಗೆ ಗೊತ್ತಲ್ಲ, ನಮ್ಮ ಮಕ್ಕಳು ಹೇಳ್ತಾರೆ ಸಣ್ಣವ್ರು, ಅಪ್ಪ ತಾರ್, ಹಂಗೆ ಆ ತಾರ್ ಜೀಪ್ನಲ್ಲಿ ಓಡಾಡ್ತಾರೆ. ಇಲ್ಲಿ ಪೊಲೀಸ್ ಆಫೀಸರು ಸಾಮಾನ್ಯ ಗಾಡೀಲಿ ಓಡಾಡ್ತಾರೆ. ಇವತ್ತು ಹೆಂಗಿದೆ ಕಾನೂನು ಗೊತ್ತಾ? 112ಕ್ಕೆ ನೀವು ಫೋನ್ ಮಾಡದೆ ಹೋದರೆ ಪೊಲೀಸ್ನವರು ಬರಲ್ಲ. 112 ಕೂಡ ಅಲ್ಲಿ ರಾಜ್ಯದಲ್ಲಿ ದಾಖಲಾದ್ರೆ ಆ ಗಾಡಿ ಬರಬೇಕು. ಅದಕ್ಕೂ GPS. ಅವನ್ನೆಲ್ಲ ತಗೊಂಡೋಗ್ಕೊಂಡು ಚಾ ಕುಡಿಯೋಂಗಿಲ್ಲ. ಇವೆಲ್ಲ ಇವತ್ತಿನ ಆಧುನಿಕ ಇದು. ಮೊದಲು ಪೊಲೀಸ್ನವರು ಯಾರಾದರೂ ಒಬ್ಬ ಅಪರಾಧಿ ಬಂದರೆ ಅಪರಾಧಿ ಕೂಡ ಪೆನ್ನು, ಪೇಪರು, ಕಾರ್ಬನ್ ತರಿಸ್ತಿದ್ರು. ಅದಕ್ಕೊಬ್ಬರು ಅಧಿಕಾರಿಗಳು ಬಂದರು, ಕಮಿಷನರು, ಒಬ್ರು ಆದೇಶ ಮಾಡಿದ್ರು, ಇಲ್ಲ ಪೊಲೀಸ್ ಇಲಾಖೆಗೂ ಹಣ ಬೇಕು, ಯಾರು ಕೂಡ ಅವ್ರು ಕೈ ಚಾಚಬಾರ್ದು, ಯಾರು ಅಪರಾಧಿ ಕೂಡ ಫಿರ್ಯಾದಿ ಕೂಡ ತರಿಸಬಾರ್ದು ಅಂತೇಳಿ ಅದಕ್ಕೂ ವ್ಯವಸ್ಥೆ ಮಾಡಿದ್ರು. ದಿನೇ ಸುಧಾರಣೆ ಆಗುತ್ತಾ ಇದೆ. FIR ಆದವ್ರನ್ನ ಸ್ಟೇಷನ್ನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಯಾಕೆ ಬಿಟ್ಟು ಅಲ್ರಿ, ಆ ದರ್ಶನನ್ನ ಬಿಟ್ಟಿಲ್ಲ, ತಕ್ಷಣ ಒಳಗಾಗ್ತಾರೆ. ಅವನು ಬಿಟ್ಟು ಕಳಿಸಲೇ ಇಲ್ಲ. ಇಂಥವನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಗಳನ್ನ ಬಿಡ್ತೀರಿ ಅಂದ್ರೆ ಅಂತಹ ವ್ಯಕ್ತಿಗಳನ್ನೇ ಬಿಡಲ್ಲ. ನಾಳೆ ನಮ್ಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೈಗೆ ಸಿಗ್ತದೆ, ನೀವು ಆಮೇಲೆ ಮಾಡಿ. ಆಗಲ್ಲ. FIR ಹಾಕಿದಾಗ ಅವರಿಗೆ ಅಪರಾಧಿಗೆ ಸಿಕ್ಕಿದ್ದಾರೆ, ಪ್ರೋಸೆಸ್ ಆಗುತ್ತೆ. ಕಾನೂನು ಸಿಕ್ಕ ಆದ್ಮೇಲೆ, ಅಪರಾಧಿ ಸಿಕ್ಕ ಆದ್ಮೇಲೆ ಕೋರ್ಟ್ ಎದುರುಗಡೆ, ಜೈಲು ಎದುರುಗಡೆ ನಿಲ್ಲಿಸಬೇಕು, ಕಳಿಸ್ಬೇಕು. ಫಸ್ಟು ಅಪರಾಧಿಗಳನ್ನು ಬಂದರೆ ಅಪರಾಧಿಗಳು ಯಾರ್ಯಾರು ಸಾಗರದ ಇತಿಹಾಸದಲ್ಲಿ ಕಳೆದ 30 ವರ್ಷದಿಂದ ನೋಡ್ಕೊಂಡು ಬಂದಿದ್ದೇವೆ. ಮೊದಲ ಬಾರಿ
ಅಪರಾಧಿ ಸಿಕ್ತವ್ರನ್ನ ಕೊಲೆ ಕೇಸ್ ಸಿಕ್ತವ್ರನ್ನ ಬಿಟ್ಟಿಲ್ಲ ಅಂತ ಮೊದಲು ನಾವು ಹಿಂಗೆ ನೋಡ್ಕೊ ಬಂದಿದ್ದೀವಿ. ನೀವೇ FIR ಹಾಕಿದ್ರೆ ಒಂದು ನಿಮಿಷ ಅವರಿಗೆ ಲೋಕಾಯುಕ್ತ ಕೋರ್ಟ್ ಆದ್ರೆ ಅದು ಯಾರೇ ಆರೋಪಿಗಳಿರ್ಲಿ ಕೇಸ್ ಅಡ್ಮಿಟ್ ಆದ ತಕ್ಷಣ ನೀವೇ ಬಂದು ತಗೊಂಡೋಗಿ ಶಿವಮೊಗ್ಗ ಕೋರ್ಟ್ ಕೊಡ್ಬೇಕಂತ ಜೈಲಲ್ಲಿ ಇಡ್ಬೇಕು ಅಂತ ಕಾಯ್ದೆ ಕೊನೆ ಆರೋಪಿಗಳನ್ನ ಇವೆಲ್ಲ ಏನಾಗುತ್ತೆ ಮಹೇಶ್ ಹೆಗಡೆಗೆ ಬೈದ್ರು. ಆ ಕೇಸಲ್ಲಿ ಮಹೇಶ್ ಹೆಗಡೆ ಒಳಗೆ ಕುಂತಿದ್ರಿ, ಆದ್ರೆ ಅವ್ರನ್ನ ಇಲ್ಲೇ ಸ್ಟೇಷನ್ ಜಾಗದ ಮೇಲೆ ಬಿಟ್ಟು ಬಗ್ಗೆ ನಾನು ಮಾತಾಡ್ತೀನಿ. ಸರ್, ನನ್ನ ಹತ್ರಕ್ಕೂ ಒಂದಿಷ್ಟು ಸಾಕ್ಷಿಗಳಿದಾವೆ. ಆ ಮೊಬೈಲ್ ಅಲ್ಲಿ ಆ ಒಂದು ಬೈಕ್ ಅಂತಾರೆ ಯಾವ ರೀತಿ ಕೆಟ್ಟ ಕೊಳಕ. ಮಾನ್ಯ ಮೀರಾ ಮೇಡಮ್ ಅವರೇ ಬಡಸ್ತಾರ ಬಂದ್ರು, ಯಾರನ್ನ ಒಬ್ಬ ಬೈದ ಕೆಟ್ಟ ಕೊಳಕ ಟ್ರಿಪಲ್ ಸ್ಟಾರ್ ನೋಡಿ ಬೈದ. ಇಲ್ಲೇ ಸರ್ OC ಕೇಸ್ ನಲ್ಲಿ ಬಾಯಿಗೆ ಬಂದಂಗೆ ಬೈದ. ಏನಿದು ನಾವು ನೋಡ್ರಿ 25 ವರ್ಷ ಆಯ್ತು ಪೊಲೀಸ್ನ ವಿರುದ್ಧ ಪ್ರತಿಭಟನೆ ಮಾಡಿ. 25 ವರ್ಷದಿಂದ ಒಂದು ಮಾಡಿದ ನಂಜುಂಡ ಸ್ವಾಮಿ ಅಂತ ವಿಗ್ ಒಬ್ಬರು DSP ಇದ್ರು. ನಮ್ಮನ್ನ ಎತ್ತಕೊಳ್ಳೋಕೆ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ನಿಯೋಜನೆ ಮಾಡಿದ್ರು. ನಾವು ಹೇಳಿದ್ವಿ ಅಸಂವಿಧಾನಿಕ ಶಬ್ದಗಳನ್ನ ಬಳಸಿದ್ರೆ ಈಗ ಅರೆಸ್ಟ್ ಮಾಡ್ರಿ ಅಂತ ಹೇಳಿದ್ವಿ. ಆಗಲೇ ಇಲ್ಲ. ಅವತ್ತು 25 ವರ್ಷದ ಹಿಂದೆ ನಾವು ಸ್ಟೇಷನ್ ಪೊಲೀಸ್ನ ವಿರುದ್ಧ ಯಾವತ್ತೂ ಸ್ಟ್ರೈಕ್ ಮಾಡಿರಲಿಲ್ಲ. ಬರುತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಫೈಂಡಿಂಗ್ಸ್ ಗೊತ್ತಾಗಿದೆ. ಅರ್ಥ ಆಯ್ತಾ? ಪೂರಕವಾಗಿ ಇನ್ನಷ್ಟು ನಾನು ಹೇಳ್ಕೊಡ್ತೀನಿ. ಎಲ್ಲ CC ಕ್ಯಾಮೆರಾ ಫೋಟೇಜ್ ತಗೊಂಡು ಒಂದು ನಿಮಿಷ ನಾನು ಹೇಳ್ತೀನಿ. ನಮಗೆ ಫುಟೇಜ್ ಇದೆ, ಒಂದು ಮನೆಯಿಂದ ರಾತ್ರಿ 19 ಇದೆ, ಕಂಪ್ಲೀಟ್ ಫುಟೇಜ್ ಇದೆ, ಅದನ್ನೆಲ್ಲ ಸ್ಪಷ್ಟವಾಗಿದೆ. ಅರ್ಥ ಆಯ್ತು? ಕೊಲೆ ಅಂತ ನಮ್ಗೆ ಕಂಡು ಬರಬೇಕಲ್ಲ ಫಸ್ಟು. ಸರ್ ಆಯ್ತು ಸರ್, ಕೊಲೆ ಅಂತ ಆಯ್ತು ಸರ್, ಕಂಡು ಬರಬೇಕು. ಮುಂದಿನ ಹೇಳ್ಬಿಡ್ತೀನಿ ಈಗ. ಅಯ್ಯೋ ಪಾಪ ಸಬ್ ಇನ್ಸ್ಪೆಕ್ಟರ್ ಅವ್ರನ್ನ ತಲೆ ಕೊಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಇಡೀ ಅಧಿಕಾರಿಗಳೆಲ್ಲರೂ. ನಾವಿಲ್ಲಿ ಒಬ್ಬ ಪೊಲೀಸ್ನ ವಿರುದ್ಧ, ಒಬ್ಬ ASI ವಿರುದ್ಧ ನಾವು ಮಾತಾಡಲ್ಲ ಈಗ. ಯಾಕೆಂದ್ರೆ ಇದಲ್ಲ ಇದು. ಯಾಕೆ ದಯಾನಂದ್ ಅಂತ ನಿಷ್ಠಾವಂತ ಆಫೀಸರ್ ಹೆಂಗ್ ತಲೆ ಕೊಟ್ರು, ಇದು ಒಬ್ಬ ಐವನ್ ತಲೆ ಕೊಡ್ತಾರೆ ಇವತ್ತು ನಾಳೆ. ಅಲ್ಲ ನನಗೆ ಕೇಳಿ ಹೊರಗಡೆ ಬಂದಿರೋ ಪೊಲೀಸ್ ಕೇಳಿಲ್ಲ, ಪೊಲೀಸರ ವಿರುದ್ಧ ಅಲ್ಲ. ಆದ್ರೆ ಕೇಳಿ ಸರ್, ನಿಮ್ ವಿರುದ್ಧ ಅಲ್ಲ, ನಿಮಗೂ ನಾಳೆ ಅಲ್ಲಲ್ಲ ನಿಮಗೂ ನಾಳೆ ಕುತ್ತಿಗೆ ಬರುತ್ತೋ ಕೇಳಿ ಸರ್ ಸಾಹೇಬ್ರೆ, ನಿಮಗೂ ಕುತ್ತಿಗೆ ನಾಳೆ ಬರೋದೇ ಇದು. ಯಾಕಂದ್ರೆ ನಾವು ಹೇಳುತ್ತ ಕೇಳಿಲ್ಲಿ ನಿಮಗೂ ಬರೋದೆ. ಅದ್ ನಾವ್ ಹೇಳ್ತೀವಿ ಇಂಥ ಕ್ರಿಮಿನಲ್ಗಳು ಸಾಕಷ್ಟು. ಈಗ ಮೊನ್ನೆ ಪತ್ರಕರ್ತರ ಮೇಲೆ ಕೊಲೆ ಬೆದರಿಕೆ ಹಾಕಿ ಅವ್ರು ಅವತ್ತೇ ಅರೆಸ್ಟ್ ಮಾಡಿ ಕೊಲೆ ಕಳಿಸಿದ್ರೆ ಇವತ್ತು ಕೊಲೆ ಆಗ್ತಿರ್ಲಿಲ್ಲ, ಇವತ್ತು ಕೊಲೆ ಆಗ್ತಿರ್ಲಿಲ್ಲ. ಮಾಡಿದ ಅವತ್ತು ಅವ್ರನ್ನ ಎದುರುಗಡೆ ಸ್ವಾತಿ ಹೊಟ್ಟೆ ಎದುರುಗಡೆ ಅಡ್ಗಟ್ಟಿ ಮಹೇಶ್ವರ ಮೇಲೆ ಗಲಾಟೆ ಮಾಡಿದ್ರು, ಹಲ್ಲೆ ಮಾಡಿದ್ರು. ಯಾಕೆ ನೀವು ಬಂಧಿಸಿಲ್ಲ, ಯಾಕೆ ಜೈಲು ಹಾಕಿಲ್ಲ? ಅವತ್ತು ಹಾಕಿದ್ರೆ ಇವತ್ತು ಕೊಲೆ ಆಗ್ತಿರ್ಲಿಲ್ಲ. ಏನ್ ಸರ್ ಹಾಕಿದ್ರೆ ಇವತ್ತು ಕೊಲೆ ಆಗ್ತಿರಲಿಲ್ಲ. ಇಲ್ಲ ಅಂದ್ರೆ ಇಷ್ಟ ಧೈರ್ಯ ಕೊಲೆ ಮಾಡೋಣ ನಾವು. ಯಾಕೆ ವ್ಯವಸ್ಥೆ ಹಾಳಾಗಬಾರ್ದು. ನಮಗೇನು ಯಾರು ಒಳ್ಳೆ ಆಫೀಸರ್ ಅಂತ ತಿಳ್ಕೊಂಡಿದ್ವಿ ನಾವು. ಯಾಕೆ ನಮಗೆ ನಯ ಪೈಸಾ ಪ್ರಯೋಜನ ಇಲ್ಲ. ನಾವೇ ಪ್ರತಿಭಟನೆ ಮಾಡಿದ ತಕ್ಷಣ ನಾವೇನಿಲ್ಲ ಚುನಾಯಿತರಾಗ್ಬಿಡಲ್ಲ. ಸಿಗುತ್ತೆ ಸರ್. ಎಲ್ಲಿ ಸರ್ ನೀವು FIR ಆತಗಳನ್ನ ಅರೆಸ್ಟ್ ಮಾಡ್ತೀರಿ? ಎಲ್ಲರನ್ನು FIR ಆತಗಳನ್ನ ಎಲ್ಲರನ್ನು ಅರೆಸ್ಟ್ ಮಾಡ್ತೀರಿ? ನಾವು ನೋಡಿದ್ವಿ ನಾನು ನೋಡಿದ್ವಿ ಸರ್. FIR ಆತಗಳನ್ನ ಅರೆಸ್ಟ್ ಮಾಡಿ ಒಳಗಡೆ ಕನ್ಸಿಲ್ ನೋಡಿದೀವಿ, ಆಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತೀರಿ. ನಾನು ನೋಡಿದ್ವಿ. ಇದು ಅದನ್ನ ಮಾಡಿ ನೀವು ಫಸ್ಟ್ ನೀವು ಅದನ್ನ ಬಿಡಿ, ನೀವು ಅರೆಸ್ಟ್ ಮಾಡಿ. ನೀವು ಎಲ್ಲರನ್ನು ಅರೆಸ್ಟ್ ಮಾಡ್ತೀರಿ, ಅರೆಸ್ಟ್ ಮಾಡ್ತೀರಿ, ಅರೆಸ್ಟ್ ಮಾಡ್ರಿ. ತನಿಖೆ ಮಾಡಿ, ತನಿಖೆ ಮಾಡಿ, ಅವ್ರನ್ನ ತನಿಖೆ ಮಾಡಿ, ಅವ್ರ ತನಿಖೆ ಮಾಡಿ.